ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ತಮ್ನೇಲ್ನಾಗ ಹೇಳಿದಂಗನ ಟ್ಯಾಗ್ ಅಂದ್ರೆ ಏನು, ಟ್ಯಾಕ್ಸ್ ಅಂದ್ರೆ ಏನು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾನು. ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗೈತಿ. ಇದನ್ನು ನಮ್ಮ ಆಡಿಯನ್ಸ್ ಕಮೆಂಟ್ ಮಾಡಿ ಕೇಳಿದ್ರು. ಎರಡಕ್ಕೂ ಇರುವಂಥ ಡಿಫ್ರೆನ್ಸ್ ಬಗ್ಗೆ ಹೇಳಿಬ್ರು. ಅದನ್ನು ಯಾವುದನ್ನ ಹಾಕಬೇಕು ಯಾವುದನ್ನ ಹಾಕಬಾರ್ದು ಗೊತ್ತಾಗವಲ್ದಾಗೈತಿ ಅಂತೇಳಿ ಕಮೆಂಟ್ ಮಾಡಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಮಾಡತ್ನು. ರಿಕ್ವೆಸ್ಟೆಡ್ ವಿಡಿಯೋನು ಆಯ್ತು, ಮತ್ತು ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಕೈತಿ. ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಅದಿರಲಿ ಅವ್ರಿಗೂ ಕೂಡ ಗೊತ್ತಾಕತಿ. ಮತ್ತು ಒಂದು ಫ್ರೆಂಡ್ ಸರ್ಕಲ್ನಾಗ ಯಾರಾದರೂ ಕೂಡ ಯೂಟ್ಯೂಬರ್ಸ್ ಆಗಿದ್ರಪ್ಪ ಅಂದ್ರೆ ಅವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಒಂದು ಬೆಸ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ ಐತಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋನು. ಟ್ಯಾಗು ಮತ್ತು ಟ್ಯಾಕ್ಸು ಅಂದ್ರೆ ಏನು ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋನು. ಮೊದಲಿಗೆ ಬಂದುಬಿಟ್ಟ ಟ್ಯಾಕ್ಸಿಗೂ ಟ್ಯಾಗಿಗೂ ಏನು ಡಿಫ್ರೆನ್ಸ್ ಆಯ್ತಪ್ಪ ಅಂತೇಳಿ ಕೇಳೋದಾದ್ರೆ ಮೇಜರಾಗಿ ಟ್ಯಾಗನ್ನ ಒಂದೊಂದು ವರ್ಡ್ ಆಗಿ ಯೂಸ್ ಮಾಡ್ತಾರೆ, ಮತ್ತು ಟ್ಯಾಕ್ಸ್ನ ಒಂದೊಂದು ಸೆಂಟೆನ್ಸ್ ಆಗಿ ಯೂಸ್ ಮಾಡ್ತಾರೆ. ಯೂಸ್ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ಇದು ಎರಡೂ ಥರ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಇನ್ನು ಟ್ಯಾಗ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಎಲ್ಲೆಲ್ಲಿ ಯೂಸ್ ಮಾಡಬಾರ್ದು ಅಂತೇಳಿ ನಿಮ್ಗೆ ಹೇಳ್ಕೊಡ್ತಾನೆ ಯೂಟ್ಯೂಬ್ನಾಗ. ಡಿಸ್ಕ್ರಿಪ್ಷನ್ದಾಗ 2ರಿಂದ 3 ಟ್ಯಾಗ್ನ ನೀವು ಯೂಸ್ ಮಾಡ್ಕೋಬೋದು ಅಂತೇಳಿ ಯೂಟ್ಯೂಬ್ದವ್ರು ಹೇಳ್ಕೊಂಡಾರು. ನೀವು ಡಿಸ್ಕ್ರಿಪ್ಷನ್ದಾಗ ಟ್ಯಾಗ್ಗಳನ್ನ ಯೂಸ್ ಮಾಡ್ತೀರಪ್ಪ ಅಂದ್ರೆ 2ರಿಂದ 3 ಟ್ಯಾಗ್ನ ಯೂಸ್ ಮಾಡಿರಿ, ಅಷ್ಟು ಸಾಕು. ಅದ್ರ ಜಾಸ್ತಿನೂ ಯೂಸ್ ಮಾಡಿದ್ರಪ್ಪ ಅಂದ್ರೆ ಅದು ರಿಸ್ಟ್ರಿಕ್ಟೆಡ್ ಆಕತಿ, ಮತ್ತು ಅದನ್ನು ಯೂಟ್ಯೂಬ್ದವರು ಒಪ್ಕೊಳ್ಳೋಂಗಿಲ್ಲ. ಈ ಒಂದು ಟ್ಯಾಗ್ ಮತ್ತು ಈ ಒಂದು ಟ್ಯಾಕ್ಸ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಕೇಳೋದಾದ್ರೆ ಟ್ಯಾಗ್ಗಳನ್ನ ನೀವು ಟೈಟಲ್ನ ಹಾಕ್ತಿರ್ತಿರ್ಲೆ ಸಪ್ರೇಟಾಗಿ. ಅಂದ್ರೆ ಈ ಒಂದು ಪೋಸ್ಟ್ ಅಪ್ಲೋಡ್ ಮಾಡ್ತಿರ್ತೀರಿ ನೀವು ರೀಸೆಂಟಾಗಿ, ಆ ಒಂದು ಪೋಸ್ಟ್ನ ನೀವು ಅಪ್ಲೋಡ್ ಮಾಡೋ ಟೈಮ್ನಾಗ ನೀವು ಟೈಟಲ್ನ ಬರೆದು ಆ ಟೈಟಲ್ನ ಬರೆದ ಮೇಲೆ ಫುಲ್ ಸ್ಟಾಪ್ನ ಕೊಟ್ಟು ನೆಕ್ಸ್ಟ್ ನೀವು ಅಲ್ಲಿ ಟ್ಯಾಗ್ಗಳನ್ನ ಯೂಸ್ ಮಾಡ್ಕೊತ ಹೋಗ್ಬೋದು. ಮೇನಾಗಿ ಟೈಟಲ್ನ ನೀವು ಬರ್ಕೊಳ್ಳೋಂಥ ಜಾಗದಾಗ ನೀವು ಟ್ಯಾಗ್ಗಳನ್ನ ಹಾಕೋಬೋದು, ಏನೂ ಕೂಡ ಅಭ್ಯಂತರ ಇಲ್ಲ. ಅಲ್ಲಿ ನೀವು ಟ್ಯಾಗ್ಗಳನ್ನ ಹಾಕ್ಬೇಕಾದ್ರೆ 2ರಿಂದ 3 ಲಾಸ್ಟ್. ಡಿಸ್ಕ್ರಿಪ್ಷನ್ದಾಗೂ ಹಂಗೆ ನೀವು ಟ್ಯಾಗ್ಗಳನ್ನ ಹಾಕ್ಬೇಕಂತೇಳಿ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ದಾಗ ಟ್ಯಾಗ್ಗಳನ್ನ ಹಾಕ್ಬೋದು, ಏನೂ ಕೂಡ ಅಭ್ಯಂತರ ಇಲ್ಲ. ಆದರೆ ಲಿಮಿಟೆಡಾಗಿ ಹಾಕ್ಬೇಕು, 2ರಿಂದ 3 ಟ್ಯಾಗ್ಗಳನ್ನ ಹಾಕ್ಬೋದು. ಸೊ ಫ್ರೆಂಡ್ಸ್, ಇದು ಟ್ಯಾಗ್ ಹಾಕುವಂಥ ಕಂಡೀಷನ್ ಮತ್ತು ಟ್ಯಾಗ್ ಹಾಕುವಂಥ ರೂಲ್ಸ್ ಇದೆ, ಅಂದರೆ ಎಲ್ಲೆಲ್ಲಿ ಟ್ಯಾಗ್ಗಳನ್ನ ಯೂಸ್ ಮಾಡಬೇಕು ಅಂತೇಳಿ. ಇನ್ನು ಟ್ಯಾಕ್ಸ್ಗಳನ್ನ ಎಲ್ಲೆಲ್ಲಿ ನಾವು ಯೂಸ್ ಮಾಡಬೇಕು ಅಂತೇಳಿ ಕೇಳೋದಾದ್ರೆ ಟ್ಯಾಕ್ಸ್ಗಳನ್ನ ನಾವು ಟೈಟಲ್ದಾಗೂ ಯೂಸ್ ಮಾಡೋಕೆ ಬರೋಂಗಿಲ್ಲ, ಡಿಸ್ಕ್ರಿಪ್ಷನ್ದಾಗೂ ಯೂಸ್ ಮಾಡೋಕೆ ಬರೋಂಗಿಲ್ಲ. ಇದಕ್ಕೆ ಅಂತೇಳಿ ಒಂದು ಸಪ್ರೇಟಾಗಿ ಒಂದು ಆಪ್ಷನ್ನ ಕೊಟ್ಟಿರ್ತಾನೆ ನಾವು. ಅಂದ್ರೆ ನೀವು ವಿಡಿಯೋನ ಏನು ಅಪ್ಲೋಡ್ ಮಾಡ್ತಿರಲಿ, ಅಪ್ಲೋಡ್ ಮಾಡ್ಕೇಶಿಂದ ನಿಮ್ಮ ಒಂದು ವೈಟೆಸ್ಟ್ ಸ್ಟುಡಿಯೋ ಒಳಗೆ ಓಪನ್ ಮಾಡಿ ತೋರಿಸಿದ್ರಪ್ಪ ಅಂದ್ರೆ ನೀವು ಒಂದು ವಿಡಿಯೋಗಳನ್ನ ಓಪನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಟ್ಯಾಗ್ ಅಂತ ಕೇಳ್ತಾನೆ ಸಪ್ರೇಟಾಗಿ. ಅವು ಅಲ್ಲಿ ನೀವು ಕಂಪ್ಲೀಟಾಗಿ ಸೆಂಟೆನ್ಸ್ಗಳನ್ನ ಬರ್ಕೋಬೇಕು, ಏನೇನು ಈ ಒಂದು ವಿಡಿಯೋ ಒಳಪಡ್ತೈತಿ. ಸ್ವಲ್ಪ ಈ ಒಂದು ವಿಡಿಯೋದ ಇಂಟೆನ್ಷನ್ ಏನೈತಿ, ಈ ಒಂದು ವಿಡಿಯೋ ಎದಕ್ಕೆ ಸಂಬಂಧಪಡ್ತೈತಿ ಅಂತೇಳಿ ಸೆಂಟೆನ್ಸ್ ಮುಖಾಂತರ ನೀವು ಬರೆದ ಟ್ಯಾಕ್ಸ್ಗಳನ್ನ ಫಿಲ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಎಲ್ಲಿ ಯೂಸ್ ಆಗೈತೆ ಅಂದ್ರೆ ಮತ್ತು ನೀವು ವೈಟೆಸ್ಟ್ ಸ್ಟುಡಿಯೋ ನಿಮ್ಮ ಒಂದು ಬ್ರೌಸರ್ದಾಗ ಓಪನ್ ಮಾಡಿದ್ರಪ್ಪ ಅಂದ್ರೆ ಫ್ರೆಂಡ್ಸ್, ನೀವು ಒಂದು ಯೂಟ್ಯೂಬ್ ಡ್ಯಾಶ್ಬೋರ್ಡ್ನ ನೀವು ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಕೇಳ್ತಾನೆ ಚಾನಲ್ದು ಸೆಟ್ಟಿಂಗ್ಸ್, ಅಡ್ವಾನ್ಸ್ ಸೆಟ್ಟಿಂಗ್ಸ್ಗಳನ್ನ ವೈರಲ್ ಮಾಡ್ಕೊಳಕತ್ತೇಳಿ ಈ ಟ್ಯಾಕ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ಟ್ಯಾಕ್ಸ್ಗಳನ್ನ ನೀವು ಯೂಟ್ಯೂಬ್ ಡ್ಯಾಶ್ಬೋರ್ಡ್ನಾಗ ನೋಡ್ಕೋಬೋದು. ನಾನು ನಿಮ್ಗೆ ಒಂದು ಇಮೇಜ್ ತೋರಿಸಿ ನೋಡ್ಬೋದು ಟ್ಯಾಕ್ಸ್ಗಳನ್ನ ಎಲ್ಲೆಲ್ಲಿ ಹಾಕ್ತಾರೆ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ಚಾನಲ್ದ ವೈರಲ್ ಆಗೋ ಸಲುವಾಗಿ ಟ್ಯಾಕ್ಸ್ಗಳನ್ನ ಯೂಸ್ ಮಾಡ್ತಾರೆ, ಟ್ಯಾಗ್ಗಳನ್ನ ವಿಡಿಯೋಗಳು ವೈರಲ್ ಆಗತ್ತೇಳಿ ಯೂಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕು ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೆಳಗೆ ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಒಂದು ಬೆಸ್ಟ್ ಅಪ್ಡೇಟ್ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು, ಫೇಸ್ಬುಕ್ ಬಗ್ಗೆ ಆಗಿರ್ಬೋದು, ಯಾವುದೇ ಇರುವಲ್ದಕ್ಕೆ ಹೊಸ ಅಪ್ಡೇಟ್ ಏನಾರು ಬಂದಪ್ಪ ಅಂದ್ರೆ ಏನೋ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿರಿ ಸಾಕು, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಆಲ್ಮೋಸ್ಟ್ ಎಲ್ಲ ರಿಕ್ವೆಸ್ಟೆಡ್ ವೀಡಿಯೋಗಳು ಬರ್ತಿರ್ತಾವೆ ಚಾನಲ್ದಾಗ, ಆಡಿಯನ್ಸ್ಗಳು ಏನು ಕೇಳ್ತಾರಲ್ಲ ಅವನ್ನ ಮಾಡ್ತಿರ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ವೀಡಿಯೋಕ್ಕೆ ಲೈಕ್ ಕೊಟ್ಟ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ವೀಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಆಗೋನು. ಅಲ್ಲಿವರೆಗೂ ಟಾಟಾ.